ಇದು ಸುಮಾರು ದಿನದಿಂದನೇ ಮಾಡಬೇಕಾಗಿತ್ತು ನಾವು, ಆದರೂ ಎಚ್ಚೆತ್ಕೋತಾರೆ ಅಂತ ನಾವು ಸ್ವಲ್ಪ ಸಮಾಧಾನವಾಗಿ ಸಹನೆಯಿಂದ ಇದ್ವಿ. ನೋಡಿ, ನಿಮಗೆ ಗೊತ್ತಿದೆ, ಮೈಕ್ರೋ ಫೈನಾನ್ಸ್ ಅಂದರೆ ಎಲ್ಲರಿಗೂ ಒಂಥರ ಹೆಚ್ಚು ಕಮ್ಮಿ ಇವಾಗ ಮಶಾಣಾಗಿ ಜ್ಞಾಪಕ ಬರ್ತಿದೆ ಆಯಿತಾ. ಫೈನಾನ್ಸ್ ತೊಗೊಳಕ್ಕೆ ಫೈನಾನ್ಸ್ಗಳು ಮೈಕ್ರೋ ಫೈನಾನ್ಸ್ ನಡೆಯೋದೇ ಜನಗಳಿಂದ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಅಲ್ವಾ. ಇಂಥವ್ರಿಗೆ ಯಾರು ಅವ್ರು ಲೈಸೆನ್ಸ್ ಕೊಡ್ತಾರೆ ಪುಣ್ಯಾತ್ಮರು, ಅವ್ರಿಗೆ ನಾವು ಕೈ ಎತ್ತಿ ಮುಗಿಯೋದ ಇಲ್ಲ ಇನ್ನೇ ಬೇರೆ ರೀತಿಯಲ್ಲಿ ಇನ್ನೇನು ಮಾತಾಡಬೇಕು ನಂಗೆ ಗೊತ್ತಾಗಲ್ಲ ಆಯಿತಾ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಗಮನಕ್ಕೆ CM ಅವರೆಲ್ಲ ತಗೊಂಡು ಒಂದು ನಿರ್ಧಾರ ಮಾಡಲಿ ಆಯಿತಾ. ಅದೇನಿದೆ ಮನ್ನಾನೇ ಮಾಡ್ತಂತೆ ನಾನು ಹೇಳ್ತೀನಿ, ತಗೊಂಡ್ರದೇ ಬಡವರು, ಸಾಲ ಕೆಳಗೆ ಬರೋದೇ ಬಡವ್ರು ಅಲ್ವಾ ಅಮ್ಮ ಆಯ್ತಾ. ಅವ್ರ ಜೀವ ತಿಂದು ಅವ್ರು ಬೆವರು ಸುರಿಸಿ ದುಡ್ಡೆಲ್ಲ ಇವ್ರು ಕೊಟ್ಟು ಉಪವಾಸಗಳು ಮಲಗ್ತಾ ಇದ್ದಾರಂತೆ. ನನಗೆ ಗೊತ್ತಿರೋ ಥರ ಸುಮಾರು ವಿಷಯ ನನಗೂ ಗಮನಕ್ಕೆ ಬಂದಿದೆ. ಇದು ದಯವಿಟ್ಟು ಇದ್ರ ಆದಷ್ಟು ಬೇಗ ಆಲೋಚನೆ ಮಾಡಿ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹೌದು, ಇವ್ರಿಗೆ ಯಾರು ಅನುಮತಿ ಕೊಟ್ಟರು ಅಥವಾ ಕೋರ್ಟಿಂದ ಇವ್ರು ತಗೊಂಬಂದಿದಾರ ಅಲ್ಲಿ ಏನಾದ್ರು ಮಾಡ್ತೀವಿ ಅಂತ ಅವ್ರ ಲಿಟಿಗೆ ಇದ್ರ ಪ್ರಕಾರ ಹೋಗ್ಬಿಟ್ಟು ಅವರು ಗೌರ್ಮೆಂಟಿಂದ ಕೋರ್ಟಿಂದ ಏನಾದ್ರು ಅನುಮತಿ ತಂದಿದ್ದಾರಾ, ಇಲ್ಲಿ ಹೋಗ್ತೀವಿ ಸೀಜ್ ಮಾಡ್ತೀವಿ ಇವ್ರಿಗೆ ಬೈತೀವಿ, ಏನೂ ಇಲ್ಲ. ಇವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಇದೆಲ್ಲಕ್ಕೂ ಕಾನೂನು ಬೇರೆ ಥರ ಇದೆ. ಹಿಂಗಾಗಲಿಲ್ಲ ಅಂದರೆ ಅವ್ರು ಕೋರ್ಟ್ಗೆ ಹೋಗ್ಬೇಕು, ಅದ್ರ ಮೂಲಕ ಅವರು ಹಕ್ಕುಗಳು ತೊಗೊಂಬರ್ಬೇಕಾಗುತ್ತೆ. ಕೆಲವು ಖಾಲಿ ಮಾಡಿಸೋದು ಅಥವಾ ಸಾಮಾನು ಸೀಜ್ ಮಾಡೋದು, ಅಲ್ಲಿರೋ ಐಟಮ್ಸ್ ಎಲ್ಲ ಸೀಜ್ ಮಾಡೋದು, ಅದು ತುಂಬ ಪ್ರೋಸೆಸ್ ಇದೆ. ಯಾವುದೂ ಇಲ್ಲ ಇಲ್ಲಿ. ಹೋಗೋದು ಮೈಕ್ರೋ ಫೈನಾನ್ಸ್ ಅವರು ಅದರಲ್ಲೂ ರೌಡಿಗಳೇ ಜಾಸ್ತಿ ಮಾಡ್ತಿದ್ದಾರೆ ಆ ಕೆಲಸ ಆಯಿತಾ. ಇವರು ಫೈನಾನ್ಸ್ ಕಲೆಕ್ಷನ್ಗೆ ಮಿನಿ ರೌಡಿಗಳನ್ನೆಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ. ಗಾಡಿ ಹಾಕ್ಕೊಂಡು ಹೋಗೋದು, ಗಲಾಟೆ ಮಾಡೋದು, ಎಷ್ಟೋ ಹೆಣ್ಮಕ್ಳು ಎಲ್ಲ ಸಾಯ್ತಾ ಇದ್ದಾರೆ, ಎಷ್ಟೋ ಗಂಡಸರು ಸಾಯ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ತೀರ್ಮಾನ ಕೊಡಲಿ. ತೀರ್ಮಾನ ತಗೊಳ್ಳಿ ಅಂತ ನಾನು ಗೌರ್ಮೆಂಟ್ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಊರಿಗೂರೇ ಖಾಲಿ ಆಗಿದೆ ಪಾಪ. ಮಕ್ಳು ಮರಿ ಸಮೇತ ಬಟ್ಟೆಗಳು ಎತ್ಕೊಂಡು ಹೋದ್ರೆ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಅದು ಇವ್ರ ಹತ್ರ ಫೈನಾನ್ಸ್ ತೊಗೊಂಡಿದ್ದೆ ತಪ್ಪ. ಎಷ್ಟೋ ವ್ಯವಹಾರ, ಎಂಥ ವ್ಯಾಪಾರ ಎಲ್ಲ ಲಾಸ್ಗಳಾಗಿ ಕೂತಿದ್ದಾವೆ. ಈಗ ಕೊರೋನಾ ಬಂದಮೇಲೆ ಅಂತೂ ನಾವು ಯಾವ್ದ್ರ ಮೇಲೆ ₹100 ಇನ್ವೆಸ್ಟ್ ಮಾಡಬೇಕಾದ್ರೆ 100 ಸತಿ ಯೋಚನೆ ಮಾಡಬೇಕು. ಯಾವಾಗ ಏನು ಬರುತ್ತೋ ಮತ್ತು ಯಾವಾಗ ಏನು ಕಾಯಿಲೆ ಬಂದು ಎಲ್ಲ ಬಂದ್ ಮಾಡಿಸ್ತಾರೋ, ಇದೆಲ್ಲ ತಲೆಯಲ್ಲಿ ಇರುತ್ತಲ್ವ. ತುಂಬ ತಪ್ಪು ಇದು ಮಾಡ್ತಾ ಇರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಡಿಪ್ರೆಷನ್ಗೆ ಹೋಗ್ತಾರೆ ಅವರೆಲ್ಲ. ಹಿಂಗೆಲ್ಲ ಆದಾಗ ಅವ್ರಿಗೆ ಏನು ಮಾಡಬೇಕು, ಯಾರಾದ್ರೂ ಹೋಗಬೇಕು, ಮುಂದೆ ಹೋದರೆ ಇನ್ನು ನಮ್ಮಲ್ಲಿರೋ ಲೋಟಗಳು ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋಂಥ ಭಯ ಇರುತ್ತೆ ಅವ್ರಿಗೆ. ಹಂಗಾಗಿ ಮತ್ತು ಡಾಕ್ಟ್ರುಗಳು ನೋಡಿ ಇವಾಗ ಏನಾಗಿದೆ ಅಂದರೆ ಗೌರ್ಮೆಂಟ್ಗೆ ಒಂದು ಸಂಬಳ, ಗೌರ್ಮೆಂಟ್ ಡಾಕ್ಟ್ರಿಗೆ ಸಂಬಳ ಕೊಡೋದೇ ಜನಗಳು ದುಡ್ಡಲ್ಲಿ ಟ್ಯಾಕ್ಸು ಇನ್ನೊಂದು ಅದೇನೆಲ್ಲ ಬರ್ತಾವಲ್ಲಮ್ಮ ಅದೆಲ್ಲ ಸೇರಿಸಿ ಕೊಡ್ತಾರೆ ಅವರು ಆಯಿತಾ. ಆ ದುಡ್ಡೆಲ್ಲ ಎಲ್ಲೋಗ್ತಿ ಅಂತ ಕೇಳಬೇಕಾಗುತ್ತೆ. ಕರೆಕ್ಟಾಗಿ ಸಂಬಳ ಅವ್ರು ಕೊಡದೆ ಇವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ವ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ಇವಾಗ ಒಂದು ಆಸ್ಪತ್ರೆಗೆ ಹೋಗಬೇಕು ಅಂದರೆ ಬಡವರು ನಾನು ಇಲ್ಲಿಂದ ಹೋದರೆ ಗೌರ್ಮೆಂಟ್ ಬರ್ತೀನೋ ಇಲ್ವ ಅಂತ ಯೋಚನೆ ಮಾಡ್ತಿದ್ದಾರೆ. ಅದು 100ಕ್ಕೆ ಭಾಗ ನಾನು ಕೇಳಿದ್ದೀನಿ ಕಿವಿನಲ್ಲಿ, ಅಯ್ಯೋ ಗೌರ್ಮೆಂಟ್ ಬೇಡ ಇಲ್ಲೇ ಸಾಯ್ತೀನಿ ಅಂತಾರೆ. ಅದೇ ನಾನು ಅಲ್ಲೋದ್ರೆ ನನಗೆ ಬದುಕ್ತೀನಿ ಅಂತ ಗ್ಯಾರಂಟಿ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಕೂತಿದ್ದಾರೆ ಇವತ್ತು ಅವರೆಲ್ಲ. ದಯವಿಟ್ಟು ಇದ್ರ ಬಗ್ಗೆ ಬೇಗ ನಿರ್ಧಾರ ತಗೊಳ್ಳಿ. ಇವತ್ತು ತೊಗೊಂಡು ನಾಳೆ ನೋಡ್ತೀವಿ, ನಾಡಿದ್ದು ನೋಡ್ತೀವಿ, ಅದೆಲ್ಲ ಬೇಡ. ಕೊಂಕು ಮಾತುಗಳು, ಸುಮ್ಮನೆ ಭರವಸೆ ದಯವಿಟ್ಟು ಬೇಡವೇ ಬೇಡ. ಬಗೆಹರಿಸ್ಕೊಡಿ ನಮ್ಮ ಸಮಸ್ಯೆನೇ ಅಂತ ನಾನು ಕೇಳ್ತಾ ಇದ್ದೀನಿ. ಏರಿಕೆ ಆಗಿದೆ, ಹೌದು. ಮೊನ್ನೆನೂ ಒಂದಾಗಿದೆ, ಹೌದು. ಹೌದು ತಗೋಬೇಕು. ಅವರು ಆರೋಗ್ಯ ಇಲಾಖೆ ಸಂಬಂಧಪಟ್ಟಿದ್ದು ಯಾರು ದೊಡ್ಡ ವ್ಯಕ್ತಿ ಇದ್ದಾರೋ ಅವರು ಅದನ್ನು ಗಮನಿಸಿ ನೋಡಬೇಕು. ಬಂದು ಅಥವಾ ಸತ್ತಿರೋ ಮನೆಗೆ ಒಂದು ಆಶ್ವಾಸನೆ ಕೊಡಬೇಕು. ಮುಂದೆ ಹಿಂಗೆ ಆಗ್ದಂಗೆ ನಾವು ನಿಮ್ಮಿಂದ ಅವರು ನಾವು ಬುದ್ಧಿ ಕಲಿತೀವಿ ಅನ್ನೋದೊಂದು ತೀರ್ಮಾನ ಮಾಡಿ ಅವ್ರಿಗೊಂದು ಭರವಸೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಸುಳ್ಳಮ್ಮ. ಸರೋಜಿನಿ ಮಹಿಷಿ ವರದಿ ನಾವು ಒಂದು ವರ್ಷ ಹೆಚ್ಚು ಕಮ್ಮಿ ಒಂದು ವರ್ಷ ಕೂತ್ಕೊಂಡ್ವಿ ಅಂದ್ಕೊಳ್ಳಿ. ನಾವು 115 ದಿವಸ ಕೂತ್ಕೊಂಡ್ವಿ. ನಮ್ಗೆ ಈ ಭರವಸೆ ಕೇಳಿ ನಾನು ಬಂದು ಮಿನಿಸ್ಟ್ರಿಗೆಲ್ಲ ಹೇಳ್ತಿದ್ದೆ, ನಮಗೆ ಭರವಸೆ ಬೇಡ, ಬಗೆಹರಿಸ್ಕೊಡಿ ಅಂತ ನಾನೇ ಧ್ವನಿ ಎತ್ತಿ 2-3 ಸತಿ ಅದ್ರ ಬಗ್ಗೆ ಮಾತಾಡಿ ತುಂಬ ನಿಷ್ಠುರ ಆಗಿದ್ದೀನಿ ಎಲ್ಲರಿಗೂ. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಆದ್ರೂ ತಾಕತ್ತಿಲ್ಲ, ಇಲ್ಲಾಂದ್ರೆ ಯಾಕೆ ನಡ್ಸೋಕೆ ಇವ್ರು ಒಪ್ಕೋಬೇಕು? ಬರೀ ಮಿನಿಸ್ಟರ್ ಆಗಿ ಕೂತ್ಕೊಂಡ್ಬಿಟ್ರೆ ಆಗೋಯ್ತಾ? ಇವ್ರ ಮನೆ ಎಲ್ಲ ಅದೇನೇನೋ ಗೊತ್ತಿದೆಯಲ್ಲ ನಿಮಗೆ, ಏನೇನು ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಲ್ಯಾಂಡ್ಗಳು ಹೆಂಗೆ ತಗೊಂತಿದ್ದಾರೆ ಅಂತ. ಅದಕ್ಕೇನೆ ಬರಬೇಕಾ ಮುಖ್ಯಮಂತ್ರಿಗಳಾಗಿ? ಇನ್ನೊಂದಾಗಿ ಬರಬೇಕಾ ಇವರು ದುಡ್ಡು ಮಾಡೋಕ್ಕೆ ಬರಬೇಕಾ? ಇವ್ರ ಫ್ಯಾಮಿಲಿ ಉದ್ಧಾರ ಮಾಡ್ಕೊಳಕ್ಕೆ ಬರಬೇಕಂತ ನಾವು ಯೋಚನೆ ಮಾಡಬೇಕಾಗುತ್ತಲ್ವಾ? ಇದು ಎಚ್ಚರಿಕೆ ಅಂತಲೇ ಹೇಳಬೇಕಾಗುತ್ತೆ. ನಾವು ಇವತ್ತು ಬಂದಿರೋ ಅಧ್ಯಕ್ಷರ ಜೊತೆಗೆ ಒಂದು 200 ಜನ ಬಂದ್ಬಿಟ್ರೆ ಮೆಂಬರ್ಸು, ಫ್ರೀಡಮ್ ಪಾರ್ಕ್ ತುಂಬ ಹೋಗ್ಬಿಡುತ್ತೆ ಆಯಿತಾ. ಅದು ಬಂದಾಗ ಇಲ್ಲಿ ಏನೇನಾಗುತ್ತೆ ಅಂತ ಅವರೇ 10 ನಿಮಿಷ ಯೋಚನೆ ಮಾಡಿ ಬೇಗ ಇದರಲ್ಲಿ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಬಗೆಹರಿಸ್ಕೊಡಿ ಅಂತ ಕೇಳ್ತೀನಿ.